ನಮಸ್ಕಾರ ಸ್ನೇಹಿತರೆ, ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಜ್ಯದ ಕೋಟ್ಯಾಂತರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮಹಿಳೆಯರಿಗೆ ಸರ್ಕಾರದಿಂದ ಒಂದು ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ. ಹೌದು, ಒಂದಲ್ಲ ಎರಡಲ್ಲ, ಒಟ್ಟು 4 ಕಂತುಗಳ ಸರಿಸುಮಾರು 8,000 ರೂಪಾಯಿ ಹಣ ಒಟ್ಟಿಗೆ ಬಿಡುಗಡೆಯಾಗುತ್ತಿದೆ. ಹೌದು, ಇದೇ ಸಮಯದಲ್ಲಿ ಸರ್ಕಾರ ಒಂದು ಶಾಕಿಂಗ್ ರೂಲ್ಸ್ ಅನ್ನು ಕೂಡ ಜಾರಿಗೆ ತಂದಿದೆ. ಇಂತಹ ಮಹಿಳೆಯರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಹಣ ಸಂಪೂರ್ಣವಾಗಿ ಕಟ್ ಆಗಲಿದೆ. ಹಾಗಾದರೆ ಆ ಹೊಸ ನಿಯಮ ಏನು? 8,000 ರೂಪಾಯಿ ಹಣ ಯಾರಿಗೆಲ್ಲ ಸಿಗುತ್ತೆ? ನಿಮ್ಮ ಅಕೌಂಟ್ಗೆ ಹಣ ಬರಬೇಕಾದ್ರೆ ನೀವೇನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವೀಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವೀಕ್ಷಕರೇ, ಈ ಒಂದು ವಿಡಿಯೋಕ್ಕೆ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ದಾರೆ ಅಂದರೆ ವಿಡಿಯೋಗೆ ತಪ್ಪದೆ ಒಂದು ಲೈಕನ್ನು ಮಾಡಿಬಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಸ್ನೇಹಿತರೆ, ಮೊದಲಿಗೆ ಈ 8,000 ರೂಪಾಯಿ ಹಣದ ಲೆಕ್ಕಾಚಾರ ಏನು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಸ್ನೇಹಿತರೆ, ಈ ವರ್ಷದ ಮಾರ್ಚ್ ತಿಂಗಳವರೆಗಿನ ಅಂದರೆ 30ನೇ ಕಂತಿನ ಹಣ ಈಗಾಗಲೇ ಬಕ್ರೀದ್ ಹಬ್ಬದ ಸಮಯದಲ್ಲಿ ನಿಮ್ಮ ಖಾತೆಗಳಿಗೆ ಜಮೆಯಾಗಿದೆ. ಈಗ ಸರ್ಕಾರ ಈ ವರ್ಷದ ಪ್ರಸ್ತುತ ಬಾಕಿ ಇರುವ ಏಪ್ರಿಲ್ ಮತ್ತು ಮೇ ತಿಂಗಳ ಅಂದರೆ 31 ಮತ್ತು 32ನೇ ಕಂತು ತಲಾ 2,000 ರೂಪಾಯಿಯಂತೆ ಒಟ್ಟು 4,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲು ಸಿದ್ಧತೆ ಮಾಡಿಕೊಂಡಿದೆ. ಇದಕ್ಕಾಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಕೂಡ ಟ್ರಾನ್ಸ್ಫರ್ ಆಗಿದ್ದು, ಮುಂದಿನ ಈ ಒಂದು ದಿನದ ಒಳಗಾಗಿ ನಿಮ್ಮ ಅಕೌಂಟ್ಗೆ ಹಣ ಬರಲಿದೆ. ಇನ್ನುಳಿದ 4,000 ರೂಪಾಯಿ ಹಣ ಏನಂತಂದರೆ, ಇಲ್ಲಿ ಹೋದ ವರ್ಷ ಅಂದರೆ 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ವಿತರಣೆ ಆರಂಭವಾದ ಸರ್ಕಾರ ಗೃಹಲಕ್ಷ್ಮಿಯ 2 ತಿಂಗಳ ಹಣವನ್ನು ಬಾಕಿ ಉಳಿಸಿಕೊಂಡಿತ್ತು. ಈ ಬಗ್ಗೆ ಇತ್ತೀಚಿನ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡಿದಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳ ಜೊತೆ ಚರ್ಚಿಸಿ, ಹೌದು, ಹಳೆಯ 2 ತಿಂಗಳ ಹಣ ಬಾಕಿ ಇರುವುದು ನಿಜ, ಅದನ್ನು ಕೂಡ ಅತಿ ಶೀಘ್ರದಲ್ಲೇ ಕ್ಲಿಯರ್ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಈ ಹಳೆಯ 2 ಕಂತು ಹಣ ಈಗಿನ 2 ಕಂತು ಸೇರಿ ಒಟ್ಟು 8,000 ರೂಪಾಯಿ ಹಣ ಮಹಿಳೆಯರ ಕೈ ಸೇರಬೇಕಾಗಿದೆ. ಸ್ನೇಹಿತರೆ, ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಹಣ ಸಿಗೋದು ಒಂದು ಕಡೆಯಾದರೆ, ಈಗ ಸರ್ಕಾರ ತಂದಿರುವ ಹೊಸ ನಿಯಮದ ಬಗ್ಗೆ ನೀವು ಜಾಗರೂಕರಾಗಿರಬೇಕೆಂದು ಸರ್ಕಾರ ಈಗ ಬಯೋಮೆಟ್ರಿಕ್ ಅಂದರೆ ಹೆಬ್ಬೆಟ್ಟಿನ ಗುರುತು ನೀಡುವುದನ್ನು ಕಡ್ಡಾಯಗೊಳಿಸಲು ಮುಂದಾಗಿಸಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ರಾಜ್ಯದಲ್ಲಿ ಸುಮಾರು 98,000ಕ್ಕೂ ಹೆಚ್ಚು ಗೃಹಲಕ್ಷ್ಮಿ ಫಲಾನುಭವಿಗಳು ಇಲ್ಲಿ ಮಹಿಳೆಯರ ಮರಣ ಹೊಂದಿದ್ದರೂ ಅವರ ಕುಟುಂಬದವರು ಮರಣ ಪ್ರಮಾಣ ಪತ್ರ ಸಲ್ಲಿಸದೆ ಆ ಹಣವನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ATM ಕಾರ್ಡ್ ಬಳಸಿ ವಿತ್ಡ್ರಾ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ದೊಡ್ಡ ಆರೋಪ ಕೇಳಿಬಂದಿದೆ. ಸರ್ಕಾರದ ಹಣ ದುರುಪಯೋಗ ಆಗ್ತಿರೋದು ತಡೆ ಹಿಡಿಯಲು ಕೆ ಶಿವಕುಮಾರ್ ಅವರು ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚಿಸಿದ್ದಾರೆ. ಇನ್ಮುಂದೆ ಯಾರು ಬದುಕಿದ್ದಾರೋ ಅವರು ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯಬೇಕೆಂಬುದು ಅವರ ಉದ್ದೇಶ. ಮತ್ತು ನೋಡಿ, ಇಲ್ಲಿ ಯಾರು ಬಯೋಮೆಟ್ರಿಕ್ ಕೊಡಲ್ವೋ ಅವರಿಗೆ ಹಣ ಸಂಪೂರ್ಣವಾಗಿ ನಿಲ್ಲುತ್ತೆ. ವೀಕ್ಷಕರೇ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿ ಹಣ ಪಡೆಯುತ್ತಿದ್ದ ಹಿರಿಯ ಮಹಿಳೆ ಮರಣ ಹೊಂದಿದ್ದರೆ ನೀವು ಮೋಸದಿಂದ ಹಣ ಪಡೆಯಲು ಹೋಗಬೇಡಿ. ಅದಕ್ಕೆ ಬದಲಾಗಿ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಸಿ ಮನೆಯಲ್ಲಿರುವ ಮತ್ತೊಬ್ಬ ಅರ್ಹ ಮಹಿಳೆಯನ್ನ ಯಜಮಾನಿ ಎಂದು ಘೋಷಿಸಿ ಹೊಸದಾಗಿ ಗೃಹಲಕ್ಷ್ಮಿ ಹಣವನ್ನು ಕಾನೂನುಬದ್ಧವಾಗಿ ಮುಂದುವರಿಸಿಕೊಳ್ಳಲು ಸರ್ಕಾರ ಅವಕಾಶ ಕೊಟ್ಟಿದೆ. ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ನಿಮ್ಮ ಅಕೌಂಟ್ಗೆ ನಿಯಮಿತವಾಗಿ ಹಣ ಬರಬೇಕಾದ್ರೆ ಈ 3 ಕೆಲಸಗಳನ್ನು ಹಿಂದೆ ಚೆಕ್ ಮಾಡಿಕೊಳ್ಳಿ. ಮೊದಲನೆಯದಾಗಿ ವೀಕ್ಷಕರೇ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಮತ್ತು DBT ಆಕ್ಟಿವ್ ಆಗಿದೆಯಾ ಎಂದು ಪರಿಶೀಲಿಸಿ. ನಿಮ್ಮ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿದೆಯಾ ಅಥವಾ ಇನ್ಆಕ್ಟಿವ್ ಆಗಿದೆಯಾ ಎಂದು ನೋಡಿ. ತುಂಬಾ ದಿನಗಳಿಂದ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ದರೂ ಖಾತೆ ಬ್ಲಾಕ್ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಅಂಥವರು ಬ್ಯಾಂಕಿಗೆ ಹೋಗಿ ಒಂದು ಸಣ್ಣ ವಹಿವಾಟು ನಡೆಸಿ ಖಾತೆ ಆಕ್ಟಿವ್ ಮಾಡಿಕೊಳ್ಳಿ. ವೀಕ್ಷಕರೇ, ಇನ್ನು ಬಯೋಮೆಟ್ರಿಕ್ ಪ್ರಕ್ರಿಯೆ, ಇದು 3ನೇ ಒಂದು ಕೆಲಸ ನೀವು ಮಾಡಬೇಕಾಗಿರೋದು. ಬಯೋಮೆಟ್ರಿಕ್ ಪ್ರಕ್ರಿಯೆ ಅಧಿಕೃತವಾಗಿ ಲೈವ್ ಆದ ತಕ್ಷಣ ನೀವು ನಿಮ್ಮ ಹತ್ತಿರದ ಕರ್ನಾಟಕ 1 ಗ್ರಾಮ್ 1 ಅಥವಾ ರೇಷನ್ ಅಂಗಡಿಗೆ ಹೋಗಿ ಹೆಬ್ಬೆಟ್ಟಿನ ಗುರುತು ನೀಡಬೇಕಾಗುತ್ತದೆ. ಇದು ಸದ್ಯದಲ್ಲೇ ಜಾರಿಗೆ ಬರಲಿದೆ. ಸ್ನೇಹಿತರೆ, ಈ ಪ್ರಮುಖ ಮಾಹಿತಿಯನ್ನು ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳ ಮಹಿಳೆಯರಿಗೂ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೂ ಹಂಚಿಕೊಳ್ಳಿ. ಅದಕ್ಕೂ ಮೊದಲು ಇನ್ನೊಂದು ಅಪ್ಡೇಟ್ ಇದೆ. ಏನಂತಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಯಾವ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರಬೇಕಾಗಿತ್ತೋ ಅವೆಲ್ಲ ಕಂತಿನ ಹಣನೂ ಕೂಡ ಈ ಒಂದು ವಾರದ ಒಳಗಾಗಿ ನಿಮಗೆ ಬರುವಂತಹ ಸಾಧ್ಯತೆ ದಟ್ಟವಾಗಿದೆ. ಯಾಕಂತಂದರೆ DK ಶಿವಕುಮಾರ್ ಅವರು ನೂತನ CM ಆದ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ, ಸ್ಪೆಷಲ್ ಆಗಿ ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಲು ಅವರು ಮುಂದೆಜ್ಜೆಯನ್ನು ಇಟ್ಟಿದ್ದಾರೆ. ಯಾಕಂತಂದರೆ ಅವರ ಒಂದು ಅಧಿಕಾರಕ್ಕೆ ಬರಲು ಮೇನ್ ಒಂದು ಕಾರಣ ಏನಂತಂದರೆ ಗೃಹಲಕ್ಷ್ಮಿಯರು. ಈ ಒಂದು ದೊಡ್ಡ ಯೋಜನೆಯಿಂದನೇ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಅವರೇ ಸ್ವತಃ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿಯರಿಗೆ ಏನೇನು ಸಮಸ್ಯೆ ಆಗಿದ್ದಾವೆ ಎಲ್ಲ ಸಮಸ್ಯೆಯನ್ನು ಕೂಡ ಅವರು ಸಾಲ್ವ್ ಮಾಡ್ತವೆ ಅಂತಲೂ ಕೂಡ ಹೇಳಿದ್ದಾರೆ. ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಇನ್ಮುಂದೆ ಬರಬೇಕಾದಂತಹ ಎಲ್ಲ ಒಂದು ಗೃಹಲಕ್ಷ್ಮಿಯ ಮೊತ್ತವನ್ನು ಕೂಡ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅವರು ಜಮೆ ಮಾಡ್ತಾರೆ, ಯಾವುದೇ ರೀತಿ ಅಡೆತಡೆ ಇಲ್ದಂಗೆ. ಇದರ ಜೊತೆ ಇನ್ನೊಂದು ಸ್ಪಷ್ಟವಾದಂತಹ ಮಾಹಿತಿ ಏನಂತಂದರೆ, ಯಾವುದೇ ರೀತಿ ನಿಮಗೆ ಹಣ ಬೇಕಂತಂದ್ರೂ ಕೂಡ ನೀವು ಸರ್ಕಾರದ ಬಳಿ ಹೋಗುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಏನು ಸಮಸ್ಯೆ ಆಗಿರುತ್ತೆ ಅದನ್ನು ಸರ್ಕಾರಕ್ಕೆ ಹೇಳ್ಕೊಂಡ್ರೆ ಸಾಕು, ಅವರೇ ನಿಮಗೆ ಸಹಾಯ ಮಾಡ್ತಾರೆ. ಹೀಗೆ ಇನ್ನೂ ಹಲವಾರು ನಿಮಗೆ ಸೌಲಭ್ಯಗಳನ್ನು ಇವರು ತರ್ತಾ ಬರ್ತಾರೆ ಅಂತ ಸ್ವತಃ ಇಲ್ಲಿ CM
ಡಿ ಕೆ ಶಿವಕುಮಾರ್ ಅವರೇ ಇಲ್ಲಿ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಡ್ತಾನೆ ಬಂದಿದ್ದಾರೆ. ಹಾಗಾಗಿ ವೀಕ್ಷಕರೇ, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಬರ್ತಾ ಇದೆನಾ ಅಥವಾ ಇಲ್ವಾ ಎಂಬುದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೂ ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಇನ್ನೊಂದು ಒರಿಜಿನಲ್ ಇನ್ಫಾರ್ಮೇಷನ್ ತೊಗೊಂಡು ಸಿಗ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.